ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಕೇಸನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ವಾಪಸ್ ತೆಗೆದುಕೊಳ್ಳುವಂತಹ ಅವಕಾಶವಿದೆ. ಈ ಬಗ್ಗೆ ಸಂಪುಟ ಉಪಸಮಿತಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಸಬ್ ಕಮಿಟಿ ಪ್ರತಿಯೊಂದು ಕೇಸನ್ನು ಕೂಡ ಚರ್ಚೆ ಮಾಡಿದೆ. ಕೇಸ್ ವಾಪಸ್ಗೆ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿದೆ. ನಮ್ಮ ತೀರ್ಮಾನ ಸರಿ ಇದೆ. ಕೇಸ್ಗಳ ವಾಪಸ್ಗೆ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದು ಹೀಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರವನ್ನ 13 ಪ್ರಕರಣಗಳನ್ನು ವಾಪಸ್ ಪಡೆದುಕೊಂಡಂತಹ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಇದು ಸರಿ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದಂತನ್ನು ರೆಪ್ರೆಸೆಂಟೇಷನ್ ಮಾಡ್ತಲೇ ಇದ್ದರು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡಿತ್ತು. ಸುಮಾರು 52 ಕೇಸ್ಗಳು ವಿವಿಧ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ನಿನ್ನೆ ಇಟ್ಟಿತ್ತು. ಅದು ನಿನ್ನೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ, ಅವುಗಳನ್ನೆಲ್ಲ ವಾಪಸ್ ತಗೊಳ್ಬೋದು. ಲಾಡ್ಲೆ ಮಶಾಕ್ ದರ್ಗಾದ ಪ್ರಕರಣ ಇದೆಯಲ್ಲ ಸರ್, ಅದು ಯಾವ ಆಧಾರಿತವಾಗಿ ಯಾವ ಮಾನದಂಡಗಳ ಮೇಲೆ? ಡೀಟೇಲ್ಸ್ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಕ್ಯಾಬಿನೆಟ್ ನಿರ್ಧಾರ ಆಗಿದೆ, ಅದನ್ನು ವಾಪಸ್ ತಗೊಳ್ಳೋದಕ್ಕೆ. ಯಾಕಂದರೆ ಸರ್ ಆ ಪ್ರಕರಣದಲ್ಲಿ ಪೊಲೀಸರ ಮೇಲೇನೂ ಕೂಡ ಅಲ್ಲಾಗಿತ್ತು, ಅಧಿಕಾರಿಗಳೆಲ್ಲ ಅದೆಲ್ಲ ಪರಿಗಣಿಸಿ ಅದೆಲ್ಲ ಚರ್ಚೆ ಮಾಡೇ ಅವರು ತೀರ್ಮಾನ ಮಾಡಿರೋದು. ಏಕಾಏಕಿಯಾಗಿ ತೀರ್ಮಾನ ಮಾಡಿಲ್ಲ, ಅವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡೋದಕ್ಕೆ ಬಂದಂತಹ ಕಲಿಗಳು ನಾವು ಅಂಥೇಳಿ ಕಾಂಗ್ರೆಸ್ನವರು ಹೇಳ್ಕೊಳ್ತಾ ಇದ್ರು. ಜಾತ್ಯತೀತತೆಯ ತತ್ವ ಉಳಿದಿರೋದೇ ನಮ್ಮಿಂದಲೇ ಅಂತ ಹೇಳ್ತಾ ಇದ್ರು. ಹಾಗಾದರೆ ಕಾಂಗ್ರೆಸ್ನವರು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಈ ರೀತಿಯ ಕೋಮು ಕ್ರಿಮಿಗಳನ್ನು ಸೇಫ್ ಮಾಡುವ ಮೂಲಕ, ಅವರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯುವ ಮೂಲಕ ಯಾವ ರೀತಿಯ ಮೆಸೇಜನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂಥೇಳಿ ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ಸರ್ಕಾರ ಪದೇ ಪದೇ ಯಾಕೆ ಈ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆ ಅಂಥೇಳಿ? ಈ ಹಿಂದೆಯೂ ಕೂಡ ಇದೇ ರೀತಿ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಪಡೆದು ಅದು ಕೋರ್ಟ್ನ ಅಂಗಳಕ್ಕೆ ಹೋಗಿ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಅದಾದ ಮೇಲೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ರಾಜ್ಯ ಸರ್ಕಾರ ಈ ಮೂಲಕ ಮುಸ್ಲಿಂ ಓಲೈಕೆಯ ರಾಜಕಾರಣವನ್ನು ಮುಂದುವರಿಸ್ತಾ ಇದೆ ಅಂತಲೇ ಅರ್ಥ. ಮಸೂದ್, ಪ್ರೇಮ್, ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಈ ಥರದ ವಿವಾದಿತ ನಡೆಗಳು ಹೆಚ್ಚಾಗ್ತಾ ಇರುವಂಥದ್ದು. ದಾವಣಗೆರೆಯಲ್ಲಿ ಯಾವಾಗ ಮುಸ್ಲಿಂ ಸಮುದಾಯ ತಿರುಗು ಬೀಳುತ್ತೋ ಆ ಸಂದರ್ಭದಲ್ಲಿ ಒಂದು ಬಿಸಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ಗೆ ತಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಒಂದಷ್ಟು ವಿವಾದಿತ ತೀರ್ಮಾನಗಳನ್ನು ಮುಸ್ಲಿಂ ಸಮುದಾಯದ ಪರವಾಗಿ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಾ ಬರ್ತಾ ಇದೆ. ಈ ಹಿಂದೆ ಕೂಡ ನಾವು ನೋಡಿದ್ದೇವೆ, ಬೆಂಗಳೂರಿನ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಸಂಬಂಧಪಟ್ಟಂತೆಯೂ ಕೂಡ ಕೆಲವು ಕೇಸ್ಗಳನ್ನು ಅಲ್ಲೂ ಕೂಡ ವಾಪಸ್ ಪಡೆದಿದ್ರು. ಅದು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗಿತ್ತು. ಅಲ್ಲಿ ಬೆಂಕಿ ಹಚ್ಚಿದ ಪ್ರಕರಣ ಇದ್ದಾಗಿಯೂ ಕೂಡ, ತುಂಬ ಜನರ ಮೇಲೆ ಆರೋಪಗಳು ಇದ್ದಾಗಿಯೂ ಕೂಡ, ತನಿಖೆ ಇಲ್ಲದೆ ಖಚಿತ ಆಗಿದ್ದಾಗಿಯೂ ಕೂಡ ವಾಪಸ್ ಪಡೆಯುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗ ಕಲಬುರಗಿ ಆಳಂದ ಆ ನಗರದಲ್ಲಿರುವಂತಹ ಒಂದು ರೀತಿಯಲ್ಲಿ ಹಿಂದೂ ಮುಸ್ಲಿಂ ಎರಡೂ ಕೂಡ ಭಾವೈಕ್ಯತೆಗೆ ಹೆಸರಾಗಿತ್ತು. ಆದರೆ 2020ರಿಂದ ಈಚೆಗೆ ಒಂದು ರೀತಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ವಿವಾದದ ಕೇಂದ್ರ ಆಗಿರುವಂಥದ್ದು. ಅಲ್ಲಿ ಶಿವಲಿಂಗ ಇರುವ ಹಿನ್ನೆಲೆಯಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಬೇಡಿಕೆಯಾಗಿತ್ತು. ಬಹಳ ವರ್ಷಗಳಿಂದ ಎರಡೂ ಸಮುದಾಯದವರು ಕೂಡ ಪೂಜೆ ಮಾಡ್ತಾಯಿದ್ರು. ಆದರೆ ಒಂದು ರೀತಿಯಲ್ಲಿ ಅಲ್ಲಿ ಭಾವೈಕ್ಯತೆಗೆ ಧಕ್ಕೆ ಬಂದ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ 2022ರಲ್ಲಿ ದೊಡ್ಡ ಗಲಾಟೆ ಕೂಡ ಆಯಿತು. 100 ಮುಸ್ಲಿಮರನ್ನ ಬಂಧನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲೇ ಇತ್ತು 2022. ಆವಾಗ ಬಹುತೇಕ ಮುಸ್ಲಿಮರನ್ನೇ ಬಂಧನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ಕಾಂಗ್ರೆಸ್ನ ರಾಜ್ಯ ನಾಯಕರು ಆರೋಪ ಮಾಡಿದ್ರು. 13 ಪ್ರಕರಣಗಳನ್ನು ದಾಖಲಿಸಿ ತನಿಖೆ ಕೂಡ ನಡೀತಾ ಇತ್ತು. ಈ ಮಧ್ಯೆ ಕೋರ್ಟ್ನಲ್ಲೂ ಕೂಡ ಎರಡೂ ಸಮುದಾಯದ ವ್ಯಾಜ್ಯ, ಎರಡೂ ಸಮುದಾಯದ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇತ್ತು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ದಾವಣಗೆರೆ ದಂಗಲಾದಂತಹ ಇಂಪ್ಯಾಕ್ಟ್ ಅಂತ ಕೂಡ ಹೇಳಲಾಗ್ತಿದೆ. ಇದಕ್ಕಿದ್ದಂಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿಯ ನೆಪ ಹೇಳಿಕೊಂಡು ಸಚಿವ ಸಂಪುಟ ಉಪಸಮಿತಿ
ಸಮಿತಿಯ ಶಿಫಾರಸು ಮಾಡಲಾಗಿದೆ ಅನ್ನುವಂತಹ ಒಂದು ಕಾರಣ ಇಟ್ಕೊಂಡು 13 ಪ್ರಕರಣಗಳನ್ನು ವಾಪಸ್ ಕೈಗೊಂಡಿರುವಂಥದ್ದು. ಇದರಿಂದಾಗಿ ಅಲ್ಲಿ ಯಾರೆಲ್ಲ ಬಂಧನ ಆಗಿ ಅನಂತರ ಜಾಮೀನು ಪಡ್ಕೊಂಡು ತನಿಖೆ ಎದುರಿಸ್ತಾ ಇದ್ರು, ವಿಚಾರಣೆ ಎದುರಿಸ್ತಾ ಇದ್ರು, ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ. ಆದರೆ ರಾಜ್ಯ ಸರ್ಕಾರದ ನಡೆ ವಿವಾದದ ಕೇಂದ್ರ ಆಗಿರುವಂಥದ್ದು. ಮುಸ್ಲಿಂ ಪರ ತೀರ್ಮಾನ ತೆಗೆದುಕೊಂಡು ಒಂದು ರೀತಿಯಲ್ಲಿ ಮತ್ತೆ ವಿವಾದವನ್ನು ಮೈ ಮೇಲೆ ರಾಜ್ಯ ಸರ್ಕಾರ ಎತ್ಕೊಂಡಿದೆ. ಈಗ ಬಿಜೆಪಿ ರಾಜ್ಯ ನಾಯಕರು ಈ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಕಲಬುರಗಿ ನಗರದ ಜಿಲ್ಲಾ ಬಿಜೆಪಿಯಿಂದ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥ ಚರ್ಚೆಯು ಕೂಡ ಬಿಜೆಪಿ ಮಟ್ಟದಲ್ಲಿ ನಡೀತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಈ ಒಂದು ವಿಚಾರವನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಈಗ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ, ಕ್ಯಾಬಿನೆಟ್ ಸಬ್ ಕಮಿಟಿ ಶಿಫಾರಸು ಮಾಡಿತ್ತು, ಹಾಗಾಗಿ ನಾವು ವಾಪಸ್ ತೆಗೆದುಕೊಂಡಿದ್ದೇವೆ. ಯಾವ ಕೇಸ್ ವಾಪಸ್ ತೆಗೆದುಕೋಬೇಕಾಗಿತ್ತು ಕಾನೂನಾತ್ಮಕವಾಗಿ ಆ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಸಮರ್ಥನೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನೇ ಸಮರ್ಥನೆ ಕೊಟ್ಟರೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ನಡೆ ವಿವಾದದ ಸ್ವರೂಪ ಪಡ್ಕೊಂಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ಮುಂದೇನು ಮಾಡುತ್ತೆ ಕಾದೊಡ್ಬೇಕು. ಇತ್ತ ಬಿಜೆಪಿಯಿಂದ ಕಾನೂನು ಸಮರ ಏನಾದರೂ ಮುಂದಾದರೆ ಯಾವ ರೀತಿ ಕಾನೂನಾತ್ಮಕವಾಗಿ ಇದು ಸ್ವರೂಪ ಪಡೆದುಕೊಡುತ್ತೆ ಅದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಈ ನಡೆಗೆ ಹಿಂದೂ ಪರ ಸಂಘಟನೆಗಳು, ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಕಾನೂನು ಸಮರ ಮುಂದುವರೆದರೆ ಯಾವ ರೀತಿ ಮುಂದಿನ ಸ್ವರೂಪ ಪಡೆದುಕೊಡುತ್ತೆ ಅದು ಕೂಡ ಕಾದು ನೋಡಬೇಕಾಗುತ್ತೆ. ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಕೋಮು ಸಂಘರ್ಷದಲ್ಲಿ ಭಾಗಿಯಾದವರನ್ನ ರಕ್ಷಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಪದೇ ಪದೇ ಈ ರೀತಿಯ ಕೇಸ್ಗಳನ್ನು ವಾಪಸ್ ಪಡೆಯುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ.